ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಮಾಡುವಾಗ, ಇಂಟ್ರಾಡೇ ಟ್ರೇಡಿಂಗ್ ಮಾಡುವಾಗ, ಎಸ್ಪೆಷಲಿ ಆಪ್ಷನ್ಸ್ ಟ್ರೇಡಿಂಗ್ ಮಾಡುವಾಗ ಮೆಜಾರಿಟಿ ಆಫ್ ದ ಟ್ರೇಡರ್ಸ್ ಮಾಡುವ ಮಿಸ್ಟೇಕ್ ಯಾವುದು ಅಂದ್ರೆ ಕರೆಕ್ಟ್ ಆಗಿರುವಂತಹ ಸ್ಟ್ರೈಕ್ ಪ್ರೈಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ದೇನೆ ಟ್ರೇಡ್ ಮಾಡೋದು. ಹೌದು, ಸೆಬಿಯ ರೀಸೆಂಟ್ ರಿಸರ್ಚ್ ರಿಪೋರ್ಟ್ ಪ್ರಕಾರ 90% ಆಫ್ ದ ಆಪ್ಷನ್ಸ್ ಟ್ರೇಡರ್ಸ್ ಗೆ ಬೇಕಾಗಿರುವಂತಹ ನಾಲೆಡ್ಜ್ ಆಗಿರ್ಲಿ, ಬೇಕಾಗಿರುವಂತಹ ಸ್ಕಿಲ್ಸ್ ಆಗಿರ್ಲಿ ಯಾವುದು ಕೂಡ ಇರೋದಿಲ್ಲ. ಆದ್ರೂ ಕೂಡ ಅವರು ಆಪ್ಷನ್ಸ್ ಟ್ರೇಡಿಂಗ್ ಅಲ್ಲಿ ಟ್ರೇಡ್ ಅನ್ನ ಮಾಡ್ತಾ ಇರ್ತಾರೆ, ಆಪ್ಷನ್ಸ್ ಟ್ರೇಡಿಂಗ್ ಅನ್ನ ಮಾಡ್ತಾ ಇರ್ತಾರೆ. ಆ ಆಪ್ಷನ್ಸ್ ಟ್ರೇಡಿಂಗ್ ಅನ್ನ ಮಾಡಿ 90% ಆಫ್ ದ ಟೈಮ್ಸ್ ಅವರು ಫೇಲ್ ಆಗ್ತಾ ಇರ್ತಾರೆ. ಅದೇ ಕಾರಣಕ್ಕೆ 90% ಆಫ್ ದ ಆಪ್ಷನ್ಸ್ ಟ್ರೇಡರ್ಸ್ ಲಾಸ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಅನ್ನ ಮಾಡುವಾಗ. ಇದಕ್ಕಿರುವಂತಹ ಮೇನ್ ರೀಸನ್ಸ್ ಅನ್ನ ನಾವು ನೋಡೋದಾದ್ರೆ, ಮೊದಲನೇದು ಅವರಿಗೆ ಬೇಕಾಗಿರುವಂತಹ ಟೆಕ್ನಿಕಲ್ ಸ್ಕಿಲ್ಸ್ ಏನಿದೆ ಅದನ್ನ ಅವರು ಅರ್ಥ ಮಾಡ್ಕೊಳ್ಳದೆ ಟ್ರೇಡ್ ಮಾಡೋದು. ಟೆಕ್ನಿಕಲ್ ಸ್ಕಿಲ್ಸ್ ಅಂದ್ರೆ ಏನು? ಒಂದು ಚಾರ್ಟ್ ಅನ್ನ ರೀಡ್ ಮಾಡೋದಿರ್ಬೋದು, ಎಲ್ಲಿ ಬೈ ಮಾಡಬೇಕು, ಎಲ್ಲಿ ಸೆಲ್ ಮಾಡಬೇಕು, ಎಲ್ಲಿ ಸಪೋರ್ಟ್ ಇದೆ, ಎಲ್ಲಿ ರೆಸಿಸ್ಟೆನ್ಸ್ ಇದೆ. ಸಪೋರ್ಟ್ ಅಂದ್ರೆ ಏನು, ರೆಸಿಸ್ಟೆನ್ಸ್ ಅಂದ್ರೆ ಏನು, ಪ್ರೈಸ್ ಆಕ್ಷನ್ ಯಾವ ರೀತಿ ವರ್ಕೌಟ್ ಆಗುತ್ತೆ. ಇಂಟ್ರಾಡೇ ಟ್ರೇಡಿಂಗ್ ಮಾಡುವಾಗ, ಎಸ್ಪೆಷಲಿ ಆಪ್ಷನ್ಸ್ ಟ್ರೇಡಿಂಗ್ ಮಾಡುವಾಗ ಟೆಕ್ನಿಕಲ್ ಅನಾಲಿಸಿಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಬ್ರೇಕ್ಔಟ್ಸ್ ಇರ್ಬೋದು, ಪ್ರೈಸ್ ಆಕ್ಷನ್ ರೀಡಿಂಗ್ ಇರ್ಬೋದು, ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ಸ್ ಇರ್ಬೋದು, ಲಿಕ್ವಿಡಿಟಿಯನ್ನ ಅರ್ಥ ಮಾಡ್ಕೊಳ್ಳೋದಿರ್ಬೋದು, ಎಕ್ಸ್ಪೈರೀಸ್ ನ ಅರ್ಥ ಮಾಡ್ಕೊಳ್ಳೋದಿರ್ಬೋದು, ವೀಕ್ಲಿ ಎಕ್ಸ್ಪೈರಿ, ಮಂತ್ಲಿ ಎಕ್ಸ್ಪೈರಿ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋದಿರ್ಬೋದು. ಇದೆಲ್ಲ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲಿ ಬೈ ಮಾಡಬೇಕು, ಎಲ್ಲಿ ಸೆಲ್ ಮಾಡಬೇಕು ಅನ್ನೋದನ್ನ ಅರ್ಥ ಮಾಡಿಕೊಂಡು ಎಕ್ಸಾಕ್ಟ್ ಆಗಿ ರಿಸ್ಕ್ ಮ್ಯಾನೇಜ್ಮೆಂಟ್ ಪ್ರಕಾರ ನಾವು ಎಷ್ಟು ಲಾಟ್ಸ್ ಅಲ್ಲಿ ಟ್ರೇಡ್ ಮಾಡಬೇಕು ಅನ್ನೋದು ಕೂಡ ತುಂಬಾ ಮುಖ್ಯ ಆಗಿರುತ್ತೆ. ಅದರಲ್ಲೂ ಕೂಡ ಆಪ್ಷನ್ಸ್ ಟ್ರೇಡಿಂಗ್ ಮಾಡುವಾಗ ಆಪ್ಷನ್ಸ್ ಮ್ಯಾಟ್ರಿಕ್ಸ್ ಅನ್ನ ನಾವು ಅರ್ಥ ಮಾಡ್ಕೊಂಡು ಟ್ರೇಡ್ ಮಾಡಬೇಕಾಗತ್ತೆ. ಆಪ್ಷನ್ಸ್ ಮ್ಯಾಟ್ರಿಕ್ಸ್ ಅಲ್ಲಿ ಆಪ್ಷನ್ ಚೈನ್ ಅನಾಲಿಸಿಸ್ ಅಂದ್ರೆ ಏನು ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ಈ ಆಪ್ಷನ್ ಚೈನ್ ಅನಾಲಿಸಿಸ್ ನ ಅರ್ಥ ಮಾಡ್ಕೊಂಡ್ರೆ ನಾವು ಯಾವ ಸ್ಟ್ರೈಕ್ ಪ್ರೈಸ್ ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು, ಯಾವ ಪ್ರೀಮಿಯಂ ನ ನಾವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ, ಸ್ಪಾಟ್ ಲೆವೆಲ್ ಅಂದ್ರೆ ಏನು, ಪ್ರೀಮಿಯಂ ಅಂದ್ರೆ ಏನು, ಸ್ಟ್ರೈಕ್ ಪ್ರೈಸ್ ಅಂದ್ರೆ ಏನು, ಇನ್ ದ ಮನಿ ಅಂದ್ರೆ ಏನು, ಅಟ್ ದ ಮನಿ ಅಂದ್ರೆ ಏನು, ಔಟ್ ಆಫ್ ದ ಮನಿ ಅಂದ್ರೆ ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಹಾಗಿದ್ರೆ ಬನ್ನಿ, ಈ ವಿಡಿಯೋದಲ್ಲಿ ಆಪ್ಷನ್ಸ್ ಟ್ರೇಡಿಂಗ್ ಮಾಡುವಾಗ ಆಪ್ಷನ್ಸ್ ಮ್ಯಾಟ್ರಿಕ್ಸ್ ಅನ್ನ ಯಾವ ರೀತಿ ಅರ್ಥ ಮಾಡ್ಕೊಬೇಕು, ಕರೆಕ್ಟ್ ಆಗಿರುವಂತಹ ಸ್ಟ್ರೈಕ್ ಪ್ರೈಸ್ ಅನ್ನ ಸೆಲೆಕ್ಟ್ ಮಾಡಿ ಪ್ರಾಫಿಟ್ ಮಾಡುವಂತಹ ಚಾನ್ಸಸ್ ಅನ್ನ ಯಾವ ರೀತಿ, ಪ್ರಾಬಬಿಲಿಟಿ ಆಫ್ ವಿನ್ನಿಂಗ್ ರೇಟ್ ಅನ್ನ ಜಾಸ್ತಿ ಮಾಡ್ಕೊಬಹುದು ಅಂತ ನೋಡೋಣ. ನಮಸ್ಕಾರ, ನನ್ನ ಹೆಸರು ಹರೀಶ್, ಬೆಂಗಳೂರು ಟ್ರೇಡರ್ಸ್ ಕ್ಲಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಪ್ರೋತ್ಸಾಹ ನೀಡಿ. ಸೊ ನಿಮ್ಗೆಲ್ಲ ಗೊತ್ತೇ ಇರುತ್ತೆ, ಮಾರ್ಕೆಟ್ ಅಲ್ಲಿ 3 ತರಹದ ಟ್ರೆಂಡ್ ಇರುತ್ತೆ. ಒಂದು ಅಪ್ ಟ್ರೆಂಡ್, ಇನ್ನೊಂದು ಡೌನ್ ಟ್ರೆಂಡ್, ಮೂರನೇದು ಸೈಡ್ ವೇಸ್ ಮಾರ್ಕೆಟ್. ಸೊ ಆಬ್ವಿಯಸ್ಲಿ ಅಪ್ ಟ್ರೆಂಡ್ ಮಾರ್ಕೆಟ್ ಅಲ್ಲಿ ನಾವು ಕಾಲ್ ಆಪ್ಷನ್ಸ್ ಅನ್ನ ಚೂಸ್ ಮಾಡ್ಕೊಳ್ತೀವಿ. ಅದೇ ರೀತಿ ಡೌನ್ ಟ್ರೆಂಡ್ ಮಾರ್ಕೆಟ್ ಅಲ್ಲಿ ನಾವು ಪುಟ್ ಆಪ್ಷನ್ಸ್ ಅನ್ನ ಚೂಸ್ ಮಾಡ್ಕೊಂಡು ಟ್ರೇಡ್ ಮಾಡ್ತೀವಿ. ಅಂದ್ರೆ ಅಪ್ ಟ್ರೆಂಡ್ ಇರ್ಬೇಕಂದ್ರೆ ಕಾಲ್ ಆಪ್ಷನ್ಸ್ ಎಲ್ಲವೂ ಕೂಡ ಇನ್ಕ್ರೀಸ್ ಆಗುವಂತ ಚಾನ್ಸಸ್ ಇರುತ್ತೆ. ಅದೇ ರೀತಿ ಪುಟ್ ಆಪ್ಷನ್ಸ್ ಡೌನ್ ಟ್ರೆಂಡ್ ಮಾರ್ಕೆಟ್ ಅಲ್ಲಿ ಇನ್ಕ್ರೀಸ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆಸ್ ಎ ಆಪ್ಷನ್ ಬೈಯರ್ ಆಗಿ ಬುಲ್ಲಿಶ್ ಟ್ರೆಂಡ್ ಅಲ್ಲಿ ಕಾಲ್ ಆಪ್ಷನ್ ಕಡೆ ಹೋಗ್ತೀವಿ. ಆಸ್ ಎ ಆಪ್ಷನ್ ಬೈಯರ್ ಆಗಿ ಬಿಯರಿಶ್ ಟ್ರೆಂಡ್ ಅಲ್ಲಿ ಪುಟ್ ಆಪ್ಷನ್ ಅನ್ನ ಬೈ ಮಾಡಿ ನಾವು ಪ್ರಾಫಿಟ್ ಅನ್ನ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದೇ ರೀತಿ ಮಾರ್ಕೆಟ್ ಏನಾದ್ರೂ ಸೈಡ್ ವೇಸ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಸೈಡ್ ವೇಸ್ ಅಂದ್ರೆ ಯಾವುದೇ ರೀತಿಯ ಮೂಮೆಂಟಮ್ ಇಲ್ಲ, ಒಂದು ರೇಂಜ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಅದೇ ರೇಂಜ್ ಅಲ್ಲಿ ಮಾರ್ಕೆಟ್ ಏನಾದ್ರೂ ಟ್ರೇಡ್ ಆಗ್ತಾ ಇದ್ರೆ ಆ ರೇಂಜ್ ಅಲ್ಲಿ ನಾವು ಯಾವುದೇ ರೀತಿಯ ಡಿಸಿಷನ್ ತಗೊಳ್ಳೋದಕ್ಕೆ ಆಗೋದಿಲ್ಲ. ಮಾರ್ಕೆಟ್ ಕನ್ಫ್ಯೂಸ್ ಮಾಡ್ಸುತ್ತೆ. ಅಪ್ ಟ್ರೆಂಡ್ ಹೋಗೋದಿರ್ಲಿ, ಡೌನ್ ಟ್ರೆಂಡ್ ಹೋಗೋದಿರ್ಲಿ, ಯಾವುದೇ ರೀತಿಯ ಮೂಮೆಂಟ್ ಅನ್ನ ಕೊಡದೇ ಇರುತ್ತೆ. ಸೊ ಈ ಕಾರಣಕ್ಕೆ ನಾವು ಮಾರ್ಕೆಟ್ ಒಂದು ಕ್ಲಿಯರ್ ಡೈರೆಕ್ಷನ್ ಅನ್ನ ಕೊಡೋವರೆಗೂ ಕೂಡ ವೆಯ್ಟ್ ಮಾಡಬೇಕಾಗತ್ತೆ. ಪ್ರಾಪರ್ ಬ್ರೇಕ್ಔಟ್ಸ್ ಅನ್ನ ಕೊಡಬೇಕಾಗತ್ತೆ, ಅದು ಅಪ್ ಟ್ರೆಂಡ್ ಇರ್ಲಿ, ಡೌನ್ ಟ್ರೆಂಡ್ ಇರ್ಲಿ. ಸೊ ಪ್ರಾಪರ್ ಬ್ರೇಕ್ಔಟ್ಸ್ ಅನ್ನ ಕೊಟ್ಟು ಮಾರ್ಕೆಟ್ ಮೂಮೆಂಟಮ್ ಒಳ್ಳೆ ರೀತಿಯಲ್ಲಿ ಮೇಲೆ ಹೋಗ್ತಾ ಇದೆ ಅಥವಾ ಮಾರ್ಕೆಟ್ ಮೂಮೆಂಟಮ್ ಒಳ್ಳೆ ರೀತಿಯಲ್ಲಿ ಕೆಳಗಡೆ ಬೀಳ್ತಾ ಇದೆ ಅಂದಾಗ ನಾವು ಕಾಲ್ ಆಪ್ಷನ್ಸ್ ಕಡೆ ಇರ್ಬೋದು, ಪುಟ್ ಆಪ್ಷನ್ಸ್ ಕಡೆ ಇರ್ಬೋದು, ಪ್ಲಾನ್ ಅನ್ನ ಮಾಡಿಕೊಂಡು ಅಕಾರ್ಡಿಂಗ್ ಟು ವಾಟ್ ಎವರ್ ದ ಅನಾಲಿಸಿಸ್ ಏನ್ ಹೇಳ್ತಾ ಇದೆ ಅದರ ಪ್ರಕಾರ ನಾವು ಟ್ರೇಡ್ಸ್ ಅನ್ನ ತಗೊಬೇಕಾಗತ್ತೆ. ಸೊ ಇವಾಗ ಮೋಸ್ಟ್ ಆಫ್ ದ ಬಿಗಿನರ್ಸ್ ಗೆ ಬರುವಂತಹ ಕ್ವಶನ್ ಏನು ಅಂದ್ರೆ, ಓಕೆ ನನಗೆ ಟ್ರೆಂಡ್ಸ್ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇದೆ, ಆಪ್ಷನ್ಸ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಾಲೆಡ್ಜ್ ಇದೆ, ಬಟ್ ಆಕ್ಚುಲಿ ನಾನು ಸ್ಟ್ರೈಕ್ ಪ್ರೈಸ್ ಸೆಲೆಕ್ಟ್ ಮಾಡುವಾಗ ತುಂಬಾ ಕನ್ಫ್ಯೂಸ್ ಆಗ್ತಾ ಇದ್ದೀನಿ. ಸ್ಟ್ರೈಕ್ ಪ್ರೈಸ್ ಯಾವ ರೀತಿ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದೇ ಕನ್ಫ್ಯೂಸ್ ಆಗ್ತಾ ಇದೆ ಅಂತ ತುಂಬಾ ಜನ ಹೇಳ್ತಾ ಇರ್ತಾರೆ. ಸೊ ಅವ್ರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಒಳ್ಳೆ ಸ್ಟ್ರೈಕ್ ಪ್ರೈಸ್ ಸೆಲೆಕ್ಟ್ ಮಾಡೋ ಜೊತೆಗೆ ನಮಗೆ ಟ್ರೇಡನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ ಸಿಂಪಲ್ ಆ್ಯಂಡ್ ಫಾಸ್ಟಾಗಿ ವರ್ಕ್ ಆಗುವ ಟ್ರೇಡಿಂಗ್ ಅಪ್ಲಿಕೇಶನ್ ಕೂಡ ಮುಖ್ಯ ಆಗುತ್ತೆ. ನಾನಿವತ್ತು ನಿಮಗೆ ಸೆಬಿ ರಿಜಿಸ್ಟರ್ಡ್ ಈಸಿ ಟು ಯೂಸ್ ಪಂಚ್ ಅಪ್ಲಿಕೇಶನ್ ಬಗ್ಗೆ ಹೇಳಲೇಬೇಕು. ಪಂಚ್ ಅಪ್ಲಿಕೇಶನ್ ಒಂದು ಸಿಂಗಲ್ ಸ್ಕ್ರೀನ್ ಟ್ರೇಡಿಂಗ್ ಅಪ್ಲಿಕೇಶನ್ ಆಗಿದ್ದು ಸಿಂಗಲ್ ಸ್ಕ್ರೀನಲ್ಲಿ ತುಂಬ ಎಫೆಕ್ಟಿವ್ ಹಾಗೂ ಯೂಸ್ಫುಲ್ ಫ್ಯೂಚರ್ಸನ್ನು ಒಳಗೊಂಡಿದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡೋದಾದರೆ ನಿಫ್ಟಿ ಅರೌಂಡ್ 24,050 ಟ್ರೇಡ್ ಆಗ್ತಾ ಇದೆ. ನಿಯರೆಸ್ಟ್ ಇರುವಂತಹ ಎಲ್ಲ ಸ್ಟ್ರೈಕ್ ಪ್ರೈಸಸನ್ನು ಇದೇ ಸಿಂಗಲ್ ಸ್ಕ್ರೀನಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು.
ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ 24,000 ಇರ್ಬೋದು, 24,100 ಇರ್ಬೋದು. ಈ ರೀತಿಯ ಸ್ಟ್ರೈಕ್ ಪ್ರೈಸಸ್ ಅನ್ನ ಈಸಿಯಾಗಿ ನಾವು ಸೆಲೆಕ್ಟ್ ಮಾಡ್ಕೋಬಹುದು. ಕಾಲ್ ರಿಲೇಟೆಡ್ ಇನ್ಫಾರ್ಮೇಶನ್ ಇರಲಿ, ಪುಟ್ ರಿಲೇಟೆಡ್ ಇನ್ಫಾರ್ಮೇಶನ್ ಇರಲಿ, ಎಲ್ಲ ಸಿಂಗಲ್ ಸ್ಕ್ರೀನ್ ಮೇಲೆನೆ ಸಿಗುತ್ತೆ. ಅದೇ ರೀತಿ ಕಾಲ್ ಆಪ್ಷನ್ ಇರಲಿ, ಪುಟ್ ಆಪ್ಷನ್ ಇರಲಿ, ಆರ್ಡರ್ಸ್ ಅನ್ನ ಸಿಂಗಲ್ ಸ್ಕ್ರೀನ್ ಇಂದಾನೆ ಪಂಚ್ ಮಾಡಬಹುದು. ಪಂಚ್ ಅಪ್ಲಿಕೇಶನ್ ನ ಮತ್ತೊಂದು ಯೂನಿಕ್ ಫ್ಯೂಚರ್ ಏನು ಅಂದ್ರೆ ಪೊಸಿಷನ್ಸ್ ಶೀಲ್ಡ್ ಅಂತ. ಇದನ್ನ ಪಂಚ್ ಶೀಲ್ಡ್ ಅಂತ ಕೂಡ ಕರೀತಾರೆ. ಇಲ್ಲಿ ನಾವು ಸ್ಮಾರ್ಟ್ ಸ್ಟಾಪ್ ಲಾಸ್ ಅನ್ನ ಇಟ್ಕೋಬಹುದು, ಲಾಸ್ ಲಿಮಿಟ್ ಅನ್ನ ಕೂಡ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಸ್ಮಾರ್ಟ್ ಸ್ಟಾಪ್ ಲಾಸ್ ಅನ್ನ ಸೆಟ್ ಮಾಡೋದು ಯಾವ ರೀತಿ ಅಂತ ನೋಡೋದಾದ್ರೆ, ಸ್ಮಾರ್ಟ್ ಸ್ಟಾಪ್ ಲಾಸ್ ಅನ್ನ ಎನೇಬಲ್ ಮಾಡ್ಕೊಳ್ಳಿ. ಈ ಸ್ಮಾರ್ಟ್ ಸ್ಟಾಪ್ ಲಾಸ್ ಅನ್ನ ಎನೇಬಲ್ ಮಾಡ್ಕೊಂಡ್ಮೇಲೆ ನಿಮ್ಮ ಕ್ಯಾಪಿಟಲ್ ಎಷ್ಟಿದೆ, ಫಾರ್ ಎಕ್ಸಾಂಪಲ್ 30,000 ನನ್ನ ಕ್ಯಾಪಿಟಲ್ ಇದೆ, ಅದನ್ನ ಮಾರ್ಕ್ ಮಾಡಿದ್ದೀನಿ. ಅದೇ ರೀತಿ ಪರ್ ಟ್ರೇಡ್ಗೆ ಎಷ್ಟು ಪರ್ಸೆಂಟೇಜ್ ರಿಸ್ಕ್ ಅನ್ನ ತಗೊಳ್ತಾ ಇದ್ದೀರಾ, ಫಾರ್ ಎಕ್ಸಾಂಪಲ್ ನಾನು 2% ಅಷ್ಟೇ ರಿಸ್ಕ್ ನ ತಗೊಳ್ತಾ ಇದ್ದೀನಿ ಅಂದಾಗ ಅದನ್ನ ಕೂಡ ಸೆಟ್ ಮಾಡಿದ್ದೀನಿ. ಅದೇ ರೀತಿ ರಿವಾರ್ಡ್, ರಿಸ್ಕ್ ಟು ರಿವಾರ್ಡ್ ರೇಷಿಯೋ ತುಂಬ ಮುಖ್ಯ ಆಗಿರುತ್ತೆ. ಅದು ನಾನು 1:2 ನನ್ನ ಸೆಟ್ ಮಾಡಿರ್ತೀನಿ, ಅದು ಕೂಡ ಓಕೆ. ಸೊ ಈಗ ನಾನು ಅಪ್ಡೇಟ್ ಮಾಡಿದಾಗ ನನ್ನ ರಿಸ್ಕ್ ಏನು ಅಂತ ನಿಮಗೆ ತೋರಿಸುತ್ತೆ. ಸೊ ಇಲ್ಲಿ ನನ್ನ ಸ್ಟಾಪ್ ಲಾಸ್ ಮತ್ತೆ ಟಾರ್ಗೆಟ್ ಸೆಟ್ ಆಗಿದೆ. ಇಲ್ಲಿ ಡನ್ ಅಂತ ಕೊಟ್ಟರೆ ಅದು ಆಟೋಮೆಟಿಕ್ ಆಗಿ ಆನ್ ಕೂಡ ಆಗತ್ತೆ. ಇನ್ನು ಲಾಸ್ ಲಿಮಿಟ್ ಅನ್ನು ಕೂಡ ನಾನು ಸೆಟ್ ಮಾಡ್ಕೋಬಹುದು. ಅದನ್ನು ಯಾವ ರೀತಿ ಸೆಟ್ ಮಾಡೋದು ಅಂತ ನೋಡೋದಾದರೆ, ಫಾರ್ ಎಕ್ಸಾಂಪಲ್ ನಾನು ಒಂದು ದಿವಸಕ್ಕೆ ಕೇವಲ 2,000 ರೂಪಾಯಿ ಮಾತ್ರ ರಿಸ್ಕನ್ನು ತಗೊಳ್ತಾ ಇದ್ದೀನಿ ಅಂದಾಗ ಸೆಟ್ ಸ್ಟಾಪ್ ಲಾಸ್ ಲಿಮಿಟನ್ನು ನಾನು ಮಾಡ್ಕೋಬಹುದು. ಇಲ್ಲಿ ಸೆಟ್ ಲಾಸ್ ಲಿಮಿಟನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ನನಗೆ ಕನ್ಫರ್ಮ್ ಆಗುತ್ತೆ ನಾನು ಕೇವಲ ಒಂದು ದಿವಸಕ್ಕೆ 2,000 ರೂಪಾಯಿ ಮಾತ್ರ ರಿಸ್ಕನ್ನು ತಗೊಳ್ತಾ ಇದ್ದೀನಿ ಅಂತ. ಒನ್ಸ್ ಏನಾದರೂ ಲಾಸ್ ಆಯಿತು ಅಂದರೆ ನೆಕ್ಸ್ಟ್ 12 ಅವರ್ಸ್ವರೆಗೂ ಕೂಡ ಟ್ರೇಡಿಂಗನ್ನು ಮಾಡೋದಕ್ಕೆ ಆಗೋದಿಲ್ಲ, ಅದು ಡಿಸೇಬಲ್ ಆಗಿರುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ನಾವು ರಿಸ್ಕನ್ನು, ರಿವಾರ್ಡನ್ನು ಕರೆಕ್ಟಾಗಿ ಉಪಯೋಗಿಸ್ಕೋಬಹುದು. ಅದೇ ರೀತಿ ಟ್ರೇಡಿಂಗ್ ಕಂಡೀಷನ್ಸ್ ಮತ್ತು ಡಿಸಿಪ್ಲಿನನ್ನು ಚೆನ್ನಾಗಿ ಫಾಲೋ ಮಾಡ್ಬೋದು. ಸೊ ಇಷ್ಟೆಲ್ಲ ಯೂನಿಕ್ ಫ್ಯೂಚರ್ಸನ್ನು ಒಳಗೊಂಡಿರುವಂತಹ ಪಂಚ್ ಅಪ್ಲಿಕೇಶನ್ ಲಿಂಕು ನಮ್ಮ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಚೆಕ್ ಮಾಡಿ. ಈಗಲೇ ಪಂಚ್ ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಟ್ರೇಡಿಂಗ್ ಜರ್ನಿಯನ್ನು ಈಸಿ ಮಾಡ್ಕೊಳ್ಳಿ. ಸೊ ಸಪೋಸ್ ನಿಫ್ಟಿ ಇವಾಗ ಅರೌಂಡ್ 24,000 ಅಲ್ಲಿ ಟ್ರೇಡ್ ಆಗ್ತಾ ಇದೆ ಅಂತ ಕನ್ಸಿಡರ್ ಮಾಡೋಣ ಫಾರ್ ಎಕ್ಸಾಂಪಲ್ ಆಗಿ. ಸೊ ನಿಫ್ಟಿ 24,000 ಅಲ್ಲಿ ಟ್ರೇಡ್ ಆಗ್ತಾ ಇದೆ. ನಮ್ಮ ಅನಾಲಿಸಿಸ್ ಪ್ರಕಾರ ಅವತ್ತಿನ ದಿವಸ ಅಪ್ ಟ್ರೆಂಡ್ ಅಲ್ಲಿ ಮಾರ್ಕೆಟ್ ಹೋಗ್ತಾ ಇದೆ ಅಂತ ಕನ್ಸಿಡರ್ ಮಾಡೋದಾದ್ರೆ, ಇವಾಗ ನಮ್ಗಿಲ್ಲಿ ಇನ್ ದ ಮನಿ, ಅಟ್ ದ ಮನಿ, ಔಟ್ ಆಫ್ ದ ಮನಿ ಕಾನ್ಸೆಪ್ಟ್ ಬಗ್ಗೆ ಅರ್ಥ ಮಾಡ್ಕೊಬೇಕಾಗತ್ತೆ. ಏನಿದು ITM, ATM, OTM ಅಂದ್ರೆ, ITM ಅಂದ್ರೆ ಇನ್ ದ ಮನಿ ಅಂತ ಅರ್ಥ. ಅದೇ ರೀತಿ ATM ಅಂದ್ರೆ ಅಟ್ ದ ಮನಿ ಅಂತ ಅರ್ಥ. ಇನ್ನು OTM ಅಂದ್ರೆ ಔಟ್ ಆಫ್ ದ ಮನಿ ಅಂತ ಅರ್ಥ. ಸೊ ಏನಿದು ಇನ್ ದ ಮನಿ ಅಂದ್ರೆ, ಸಪೋಸ್ ಇಲ್ಲಿ ನಾವು 24,000 ನಿಫ್ಟಿ ಟ್ರೇಡ್ ಆಗ್ತಾ ಇದ್ರೆ ನಾವು 100 ಪಾಯಿಂಟ್ಸ್ ಅನ್ನ ಬಫರ್ ಪಾಯಿಂಟ್ ಆಗಿ ಇಟ್ಕೊಳ್ಳೋಣ. ಅಂದ್ರೆ 24,000 ಇಂದ ಹಿಡಿದು 24,000 ಪ್ಲಸ್ 100 ಪಾಯಿಂಟ್ಸ್ ಅಂಡ್ 24,000 ಮೈನಸ್ 100 ಪಾಯಿಂಟ್ಸ್ ಅಂದ್ರೆ ಪ್ಲಸ್ 100 ಪಾಯಿಂಟ್ಸ್ ಆರ್ ಮೈನಸ್ 100 ಪಾಯಿಂಟ್ಸ್ ಅನ್ನ ಬಫರ್ ಆಗಿ ನಾವು ತಗೊಳ್ಳೋದಾದ್ರೆ ಇಲ್ಲಿ 23,900 ಟು 24,100 ರೇಂಜ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಸೊ ಈ ರೇಂಜಸ್ ಅನ್ನ ಅರ್ಥ ಮಾಡಿಕೊಂಡು ನಾವು ಈಸಿಯಾಗಿ ಸ್ಟ್ರೈಕ್ ಪ್ರೈಸಸ್ ಅನ್ನ ಸೆಲೆಕ್ಟ್ ಮಾಡ್ಕೊಬಹುದು. ಸೊ ಸ್ಟ್ರೈಕ್ ಪ್ರೈಸ್ ಅಂದ್ರೆ ಏನು, 23,900 ಕಾಲ್ ಆಪ್ಷನ್ ಇರ್ಬೋದು, ಪುಟ್ ಆಪ್ಷನ್ ಇರ್ಬೋದು, 24,000 ಕಾಲ್ ಆಪ್ಷನ್ ಇರ್ಬೋದು, ಪುಟ್ ಆಪ್ಷನ್ ಇರ್ಬೋದು, 24,100 ಕಾಲ್ ಆಪ್ಷನ್ ಇರ್ಬೋದು, ಪುಟ್ ಆಪ್ಷನ್ ಇರ್ಬೋದು. ಅದಕ್ಕೆ ಆದಂತಹ ವ್ಯಾಲ್ಯೂಯೇಷನ್ ಅನ್ನೋದು ಇರುತ್ತೆ, ಅದಕ್ಕೆ ಆದಂತಹ ಒಂದು ಪ್ರೀಮಿಯಂ ರೇಟ್ ಅನ್ನೋದು ಟ್ರೇಡ್ ಆಗ್ತಾ ಇರುತ್ತೆ. ಎಕ್ಸ್ಪೈರಿಗೆ ಹತ್ರ ಆಗ್ತಾ ಇದ್ದಂಗೆ ಆ ಪ್ರೀಮಿಯಮ್ಸ್ ಏರುಪೇರು ಆಗ್ತಾ ಇರುತ್ತೆ. ಸಪೋಸ್ ಇವಾಗ ನಿಫ್ಟಿ 24,000 ಅಲ್ಲಿ ಟ್ರೇಡ್ ಆಗ್ತಾ ಇದೆ, 24,000 ಅಲ್ಲಿ ಟ್ರೇಡ್ ಆಗ್ತಾ ಇದ್ದು ಮಾರ್ಕೆಟ್ ಏನಾದರೂ ಅಪ್ ಟ್ರೆಂಡ್ಗೆ ಹೋಗ್ತಾ ಇದೆ ಅಂತ ನಾವು ಕನ್ಸಿಡರ್ ಮಾಡೋದಾದ್ರೆ, ಇಲ್ಲಿ ನಮಗೆ ಇನ್ ದ ಮನಿ, ಅಟ್ ದ ಮನಿ, ಔಟ್ ಆಫ್ ದ ಮನಿನ ಅರ್ಥ ಮಾಡ್ಕೊಬೇಕು. ಸೊ 23,900 ಅನ್ನೋದು ಏನಿದೆ ಅಂದ್ರೆ 24,000 ಲೆವೆಲ್ಸ್ಗಿಂತ 100 ಪಾಯಿಂಟ್ಸ್ ಬಫರ್ ಪಾಯಿಂಟ್ ಅಲ್ಲಿ ಕೆಳಗಡೆ ಬರುವಂತಹ ಎಲ್ಲ ಸ್ಟ್ರೈಕ್ ಪ್ರೈಸಸ್ ಏನಿರುತ್ತೆ, ಸಪೋಸ್ 23,900 ಕಾಲ್ ಆಪ್ಷನ್, 23,850 ಕಾಲ್ ಆಪ್ಷನ್, 23,800 ಕಾಲ್ ಆಪ್ಷನ್, 23,750, 23,700 ಈ ರೀತಿಯ ಕಾಲ್ ಆಪ್ಷನ್ಸ್ ಅನ್ನ ನಾವು ಇನ್ ದ ಮನಿ ಅಂತ ಕರಿತೀವಿ. ಇದೆಲ್ಲವೂ ಕೂಡ ಸೇಫ್ ಆಗಿರುತ್ತೆ ಟ್ರೇಡ್ ಮಾಡೋದಿಕ್ಕೆ. ಆಪ್ಷನ್ಸ್ ಅಲ್ಲಿ ಟ್ರೇಡ್ ಮಾಡ್ತಾ ಇದ್ದೀನಿ ಅಂದಾಗ ಆಪ್ಷನ್ ಬೈಯರ್ ಆಗಿದ್ರೆ ನೀವು ಆಲ್ವೇಸ್ ಇನ್ ದ ಮನಿ ITMs ಅನ್ನ ನೀವು ಚೂಸ್ ಮಾಡಿಕೊಂಡು ಟ್ರೇಡ್ ಮಾಡಬೇಕಾಗತ್ತೆ. ಏನಕ್ಕೆ ಇನ್ ದ ಮನಿಯಲ್ಲಿ ಟ್ರೇಡ್ ಮಾಡೋದು ಬೆಟರ್ ಆಗಿರುತ್ತೆ ಅಂದ್ರೆ, ಇದರಲ್ಲಿ ಲಿಕ್ವಿಡಿಟಿ ಅನ್ನೋದು ಜಾಸ್ತಿ ಇರುತ್ತೆ, ಪ್ರೀಮಿಯಂ ಮೊಮೆಂಟಮ್ ಅನ್ನೋದು ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ. ಸೊ ಇದೇ ಕಾರಣಕ್ಕೆ ಇನ್ ದ ಮನೀಸು ಆಪ್ಷನ್ ಬೈಯರ್ಗೆ ತುಂಬಾ ಸೂಕ್ತ ಆಗಿರುತ್ತೆ. ಸೊ ಇನ್ನು 24,000 ಎಕ್ಸಾಕ್ಟ್ ಆಗಿ ನಿಫ್ಟಿ ಟ್ರೇಡ್ ಆಗ್ತಾ ಇದೆ. ಅದೇ ರೀತಿ ನಿಯರ್ ಟು 24,000 ಅಲ್ಲೇ ಇರುವಂತಹ ಒಂದು ಸ್ಟ್ರೈಕ್ ಪ್ರೈಸ್ ಏನಿರುತ್ತೆ ಅದನ್ನ ನಾವು 24,000 ಕಾಲ್ ಆಪ್ಷನ್ ಅಂತ ಏನ್ ಕರಿತೀವಿ. ಸೊ 24,000 ಕಾಲ್ ಆಪ್ಷನ್ ಏನಿರುತ್ತೆ ಇದು ಅಟ್ ದ ಮನಿ ಆಗಿರುತ್ತೆ. ಸೊ ಅಟ್ ದ ಮನಿ ಅಂದ್ರೆ ಈ ಪರ್ಟಿಕ್ಯುಲರ್ 24,000 ಏನಿದೆ ಇದನ್ನ ಆಕ್ಚುಲಿ ನಾವು ಸ್ಪಾಟ್ ಲೆವೆಲ್ಸ್ ಅಂತ ಕರಿತೀವಿ. ಈ ಸ್ಪಾಟ್ ಲೆವೆಲ್ಸ್ ಅನ್ನ ಎಕ್ಸಾಕ್ಟ್ ಆಗಿ ಅದೇ ಸ್ಪಾಟ್ ಲೆವೆಲ್ ಅನ್ನ ಟ್ರೇಡ್ ಆಗ್ತಾ ಇರುವಂತಹ ಒಂದು ಸ್ಟ್ರೈಕ್ ಪ್ರೈಸಸ್
ಪ್ರೈಸಸ್ ಏನಿರುತ್ತೆ ಆ ಸ್ಟ್ರೈಕ್ ಪ್ರೈಸ್ ಬಂದು ಅಟ್ ದ ಮನಿ ಆಗಿರುತ್ತೆ. ಸೊ ಅಟ್ ದ ಮನಿಯಲ್ಲಿ ನಾವು ಟ್ರೇಡ್ ಮಾಡ್ಬೋದಾ ಅಂತ ನೋಡೋದಾದ್ರೆ ಎಸ್, ಅಟ್ ದ ಮನಿಯಲ್ಲೂ ನಾವು ಟ್ರೇಡ್ ಮಾಡ್ಬೋದು, ಬಟ್ ಅದು ಯಾವತ್ತು ನೀವು ಟ್ರೇಡ್ ಮಾಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡಿಂಗ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನಿಫ್ಟಿ ಪ್ರತಿ ಗುರುವಾರ ವೀಕ್ಲಿ ಎಕ್ಸ್ಪೈರಿ ಇರೋದ್ರಿಂದ ವೀಕ್ಲಿ ಎಕ್ಸ್ಪೈರಿ ದಿವಸ ನಾವು ಅಟ್ ದ ಮನಿಯನ್ನ ಚೂಸ್ ಮಾಡೋದಕ್ಕಿಂತ ಇನ್ ದ ಮನಿಯಲ್ಲೇ ಟ್ರೇಡ್ ಮಾಡಬೇಕಾಗತ್ತೆ. ಎಕ್ಸ್ಪೈರಿಗೆ ಇನ್ನೂ ಸ್ವಲ್ಪ ದಿವಸ ಬಾಕಿ ಇದೆ, ಅಂದ್ರೆ ಸೋಮವಾರ ಇರ್ಬೋದು, ಮಂಗಳವಾರ ಇರ್ಬೋದು, ಆ ಪರ್ಟಿಕ್ಯುಲರ್ ಟೈಮಲ್ಲಿ ಅಟ್ ದ ಮನಿಯನ್ನ ಟ್ರೇಡ್ ಮಾಡೋದು ಸೇಫ್ ಆಗಿರುತ್ತೆ. ಬಟ್ ನಿಯರ್ ಟು ಎಕ್ಸ್ಪೈರಿ ಇರಬೇಕಂದ್ರೆ ಅಟ್ ದ ಮನಿಯನ್ನ ನಾವು ಅವಾಯ್ಡ್ ಮಾಡಬೇಕಾಗತ್ತೆ. ಎಸ್ಪೆಷಲಿ ಎಕ್ಸ್ಪೈರಿ ಡೇ ದಿವಸ, ಗುರುವಾರದ ದಿವಸ ಏನಿರುತ್ತೆ ಅವತ್ತು ಅಟ್ ದ ಮನಿಯಲ್ಲಿ ಟ್ರೇಡ್ ಮಾಡೋದಕ್ಕಿಂತ ಇನ್ ದ ಮನಿಯಲ್ಲಿ ಟ್ರೇಡ್ ಮಾಡೋದು ಬೆಟರ್ ಆಗಿರುತ್ತೆ. ಇನ್ನು ಅದೇ ರೀತಿ ನಿಫ್ಟಿ 24,000 ಹತ್ರ ಟ್ರೇಡ್ ಆಗ್ತಾ ಇದೆ. 24,000ಗಿಂತ ದೂರದಲ್ಲಿರುವಂತಹ ಸ್ಪಾಟ್ ಲೆವೆಲ್ಗಿಂತ ದೂರದಲ್ಲಿರುವಂತಹ ಪ್ರೀಮಿಯಮ್ಸ್ ಅಂದ್ರೆ 24,100 ಇರ್ಬೋದು, ಅದಕ್ಕೆ ಮೇಲೆ ಬರುವಂತಹ ಪ್ರೀಮಿಯಮ್ಸ್ ಇರ್ಬೋದು, ಸ್ಟ್ರೈಕ್ ಅನ್ನ ಇರ್ಬೋದು, ಇದನ್ನೆಲ್ಲವನ್ನು ಕೂಡ ನಾವು OTMs ಅಂತ ಕರಿತೀವಿ. OTM ಅಂದ್ರೆ ಔಟ್ ಆಫ್ ದ ಮನಿ ಆಗಿರುತ್ತೆ. ಸೊ 24,100 ಇರ್ಬೋದು, 24,150 ಇರ್ಬೋದು, 24,200 ಇರ್ಬೋದು, ಇದೆಲ್ಲವೂ ಕೂಡ 24,100ಗಿಂತ ಮೇಲೆ ಎಷ್ಟೇ ಕಾಲ್ ಆಪ್ಷನ್ಸ್ ಓಪನ್ ಆಗ್ತಾ ಇದ್ರು ಕೂಡ ಅದೆಲ್ಲವೂ ಕೂಡ OTM ಆಗಿರುತ್ತೆ. ಸೊ OTM ಅಂದ್ರೆ ಏನು? ಔಟ್ ಆಫ್ ದ ಮನಿ ಅಂತ ಅರ್ಥ. ಸೊ ಔಟ್ ಆಫ್ ದ ಮನೀಸ್ ಅಲ್ಲಿ ನಾವು ಟ್ರೇಡ್ ಅನ್ನ ತಗೊಬಾರ್ದು. ಮೆಜಾರಿಟಿ ಆಫ್ ದ ಬಿಗಿನರ್ಸ್ ಮಾಡುವ ಮಿಸ್ಟೇಕ್ ಏನಾಗಿರುತ್ತೆ, ಅವರು ಔಟ್ ಆಫ್ ದ ಮನಿಯಲ್ಲೇ ಟ್ರೇಡ್ ಮಾಡ್ತಾರೆ. ಸೊ ಅವ್ರಿಗೆ ಗೊತ್ತಿರೋದಿಲ್ಲ OTMs ಅಲ್ಲಿ ಪ್ರೀಮಿಯಂ ಡಿಕೆ ಅನ್ನೋದು ತುಂಬಾ ಜಾಸ್ತಿ ಆಗುತ್ತೆ ಅಂತ. ಪ್ರೀಮಿಯಂ ಡಿಕೆ ಅಂದ್ರೆ ಎಕ್ಸ್ಪೈರಿಗೆ ಹತ್ರ ಆಗ್ತಾ ಇದ್ದಂಗೆ ಎಲ್ಲ OTMs ಅಲ್ಲಿ, ಎಸ್ಪೆಷಲಿ OTMs ಅಲ್ಲಿ ಜಾಸ್ತಿ ಪ್ರೀಮಿಯಮ್ ಡಿಕೆ ಆಗುತ್ತೆ. ಅಂದ್ರೆ ಟೈಮ್ ಲ್ಯಾಪ್ಸ್ ಆಗ್ತಾ ಇದ್ದಂಗೆ ಇದರ ವ್ಯಾಲ್ಯೂಯೇಷನ್ ಏನಿರುತ್ತೆ 24,100 ಆರ್ ಅದಕ್ಕಿನ್ನೂ ಮೇಲೆ ದೂರದಲ್ಲಿರುವಂತಹ ಎಲ್ಲ ಕಾಲ್ ಆಪ್ಷನ್ದು ಪ್ರೀಮಿಯಂ ಪರ್ಸೆಂಟೇಜ್ ಏನಿರುತ್ತೆ ಅಥವಾ ಪ್ರೀಮಿಯಂ ಪ್ರೈಸಸ್ ಏನಿರುತ್ತೆ ಅದು ಮೆಲ್ಟ್ ಆಗ್ತಾ ಹೋಗುತ್ತೆ ಎಕ್ಸ್ಪೈರಿ ಹತ್ರ ಆಗ್ತಾ ಇದ್ದಂಗೆ. ಸೊ ಇನ್ ಕೇಸು ಇದರಲ್ಲಿ ನಮಗೆ ಪ್ರಾಫಿಟ್ ಬರೋದು ಯಾವಾಗ ಬರುತ್ತೆ ಅಂದ್ರೆ, ಇನ್ ಕೇಸು OTMs ಹೋಗಿ ATM ಆಯ್ತು. ಫಾರ್ ಎಕ್ಸಾಂಪಲ್, ನಿಫ್ಟಿ 24,000 ಅಲ್ಲಿ ಇತ್ತು, ನಿಮ್ ಪ್ರಕಾರ ಮಾರ್ಕೆಟ್ ಹೆವಿ ಬುಲ್ಲಿಶ್ ಆಗಿ ಹೋಗುವಂತಹ ಚಾನ್ಸಸ್ ಇತ್ತು. ಸೊ 24,000 ಇಂದ ಮಾರ್ಕೆಟ್ 24,100 ನ ಬ್ರೇಕ್ ಮಾಡಿ 24,150, 1,200 ಈ ರೀತಿ ಮಾರ್ಕೆಟ್ ಮೂಮೆಂಟಮ್, ಒನ್ ಸೈಡೆಡ್ ಮೂಮೆಂಟಮ್ ಬಂದಾಗ OTMs ಅಲ್ಲೂ ಕೂಡ ಒಳ್ಳೆ ಮೂಮೆಂಟಮ್ ಬರುತ್ತೆ. ಇನ್ ಕೇಸ್ ಮಾರ್ಕೆಟ್ 24,100 ಅನ್ನ ರೀಚ್ ಆಗ್ಲೇ ಇಲ್ಲ, ಎಕ್ಸ್ಪೈರಿ ಡೇ ದಿವಸ ಟ್ರೇಡ್ ಮಾಡ್ತಾ ಇದ್ದೀರಾ ಅಂದಾಗ ಈ 24,100 ಕಾಲ್ ಆಪ್ಷನ್ ಸಪೋಸ್ 100 ರೂಪಾಯಲ್ಲಿ ಬೆಳಿಗ್ಗೆ ಟ್ರೇಡ್ ಆಗ್ತಾ ಇತ್ತು, ಇದು 100 ರೂಪಾಯಿ ಬೆಳಿಗ್ಗೆ ಟ್ರೇಡ್ ಆಗ್ತಾ ಇದ್ದಂಗೆ ಸಪೋಸ್ ನಿಫ್ಟಿ ಏನಾದ್ರೂ 24,100 ನ ರೀಚ್ ಆಗ್ಲಿಲ್ಲ, 24,100 ನ ಬ್ರೇಕ್ ಮಾಡಿ ಮೇಲೆ ಹೋಗ್ಲಿಲ್ಲ, ನಿಫ್ಟಿ ಮಧ್ಯಾಹ್ನ 3:30 ಟೈಮ್ಗೆ, ನಿಫ್ಟಿ ಕ್ಲೋಸ್ ಆಗುವಂತಹ ಟೈಮ್ಗೆ, ಮಾರ್ಕೆಟ್ ಕ್ಲೋಸ್ ಆಗುವಂತಹ ಟೈಮ್ಗೆ, ಎಕ್ಸ್ಪೈರಿ ಅನ್ನೋದು ಕ್ಲೋಸ್ ಆಗುವಂತಹ ಟೈಮ್ಗೆ ನಿಫ್ಟಿ ಸಪೋಸ್ 24,000 ನಿಯರ್ ಹತ್ರನೇ ಕ್ಲೋಸ್ ಆಯ್ತು ಅನ್ಕೊಳ್ಳಿ, ನಿಮ್ಮ ಕಾಲ್ ಆಪ್ಷನ್ ಏನಿದೆ ಅದು 100 ರೂಪಾಯಿ ಲೆವೆಲ್ಸ್ ಇಂದ ಬೀಳ್ತಾ ಬೀಳ್ತಾ ಪ್ರೈಸ್ ಏನಾಗುತ್ತೆ, ಮೆಲ್ಟ್ ಆಗ್ತಾ ಹೋಗುತ್ತೆ. ಇದನ್ನ ಪ್ರೀಮಿಯಂ ಡಿಕೆ ಅಂತ ಕರಿತೀವಿ. ಸಪೋಸ್ 100 ರೂಪಾಯಿಂದ 90, 80, 70, 60, 50, 40 ಇನ್ನೇನು ನಿಫ್ಟಿ ನಾವು ಅನ್ಕೊಂಡಿರೋ ರೀತಿಯಿಂದ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಅಂದ್ರೆ ಅಟ್ ದ ಎಂಡ್ ಆಫ್ ದ ಡೇ ಇದು ಝೀರೋ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಔಟ್ ಆಫ್ ದ ಮನೀಸ್ ಅಲ್ಲಿ ಟ್ರೇಡ್ ಮಾಡೋದು ಡೇಂಜರಸ್ ಆಗಿರುತ್ತೆ. ಔಟ್ ಆಫ್ ದ ಮನಿ ಅನ್ನೋದು ಟ್ರೇಡ್ ಮಾಡಬಾರ್ದು. ಇನ್ ಕೇಸು ನೀವೇನಾದ್ರೂ ಆಪ್ಷನ್ ಬೈಯರ್ ಆಗಿದ್ದು ಆಪ್ಷನ್ ಬೈಯಿಂಗ್ ಮಾಡ್ತಾ ಇದ್ದೀರಾ, ಎಕ್ಸ್ಪೈರಿ ದಿವಸ ಟ್ರೇಡ್ ಮಾಡ್ತಾ ಇದ್ದೀರಾ ಅಥವಾ ನಿಯರ್ ಎಕ್ಸ್ಪೈರಿ ದಿವಸ ಟ್ರೇಡ್ ಮಾಡ್ತಾ ಇದ್ದೀರಾ ಅಂದಾಗ ಔಟ್ ಆಫ್ ದ ಮನೀಸು ಆಲ್ವೇಸ್ ಡೇಂಜರ್ ಆಗಿರುತ್ತೆ. ಆಪ್ಷನ್ ಸೆಲ್ಲರ್ ಆಗಿದ್ರೆ, ನೀವೇನಾದ್ರೂ ಆಪ್ಷನ್ ಸೆಲ್ಲಿಂಗ್ ಕಡೆ ಹೋಗ್ತಾ ಇದ್ದೀನಿ ಅಥವಾ ಹೆಡ್ಜಿಂಗ್ ಮಾಡಬೇಕು ಅನ್ಕೊಂಡಿದ್ದೀನಿ ಅಂದಾಗ ನೀವು ಅವಾಗ ಬೇಕಿದ್ರೆ OTMs ಅಲ್ಲಿ ಟ್ರೇಡ್ ಮಾಡಬಹುದು. ಬಟ್ ಡೈರೆಕ್ಟ್ ಆಗಿ ಆಪ್ಷನ್ ಬೈ ಮಾಡೋರು ಆಲ್ವೇಸ್ OTMs ಅನ್ನ ಅವಾಯ್ಡ್ ಮಾಡಿ, ಆಲ್ವೇಸ್ ಇನ್ ದ ಮನೀಸ್ ಅಲ್ಲಿ ಟ್ರೇಡ್ ಮಾಡೋದಕ್ಕೆ ಟ್ರೈ ಮಾಡಿ. ಇದು ಓವರ್ ಆಲ್ ಆಗಿ ನಿಫ್ಟಿ ಇನ್ ಕೇಸು ಅಪ್ ಟ್ರೆಂಡ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಅಂದಾಗ ಒಂದು ಎಕ್ಸಾಂಪಲ್ ಆಗಿತ್ತು. ಇನ್ ಕೇಸು ನಿಫ್ಟಿ ಏನಾದ್ರು ಡೌನ್ ಟ್ರೆಂಡ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಅಂದಾಗ ಯಾವ ರೀತಿ ಚೂಸ್ ಮಾಡ್ಬೇಕಾಗತ್ತೆ ಅಂತ ನಾವು ನೋಡೋದಾದ್ರೆ, ಸೊ ಇವಾಗ ನಿಫ್ಟಿ 24,000 ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಅನಾಲಿಸಿಸ್ ಪ್ರಕಾರ ಮಾರ್ಕೆಟ್ ಡೌನ್ ಸೈಡ್ಗೆ ಹೋಗುವಂತಹ ಚಾನ್ಸಸ್ ಇದೆ ಅಂದಾಗ ನಾವು ಆಬ್ವಿಯಸ್ಲಿ ಪುಟ್ ಆಪ್ಷನ್ ಕಡೆ ಟ್ರೇಡ್ ಮಾಡಬೇಕಾಗತ್ತೆ, ಆಪ್ಷನ್ ಬೈಯರ್ ಆಗಿದ್ರೆ. ಸೊ ಇನ್ ಕೇಸು ನಿಫ್ಟಿ 24,000 ಇಂದ ಬೀಳತ್ತೆ ಅಂತ ಇದ್ದಾಗ ನಾವು ಯಾವ ರೀತಿ ಆಪ್ಷನ್ಸ್ ಮ್ಯಾಟ್ರಿಕ್ಸ್ ಅನ್ನ ಅರ್ಥ ಮಾಡಿಕೊಂಡು ಸ್ಟ್ರೈಕ್ ಪ್ರೈಸಸ್ ಅನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ಅಂತ ಬಂದಾಗ, ನಿಫ್ಟಿ 24,000 ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಅದೇ ರೀತಿ ಇಲ್ಲಿ 100 ಪಾಯಿಂಟ್ಸ್ ಅನ್ನ ಬಫರ್ ಆಗಿ ತಗೊಂಡಿದ್ದೀನಿ. 100 ಪಾಯಿಂಟ್ಸ್ ಬಫರ್ ಆಗಿ ತಗೊಂಡ್ಮೇಲೆ ಇಲ್ಲಿ 23,900 ಅಂದ್ರೆ 24,000ಗಿಂತ ದೂರದಲ್ಲಿ ಟ್ರೇಡ್ ಆಗ್ತಾ ಇರುವಂತಹ ಸ್ಟ್ರೈಕ್ ಪ್ರೈಸ್ ಏನಿರುತ್ತೆ ಆ ಸ್ಟ್ರೈಕ್ ಪ್ರೈಸ್ 23,900 PE ಏನಿರುತ್ತೆ ಇದು OTM ಆಗಿರುತ್ತೆ, ಔಟ್ ಆಫ್ ದ ಮನಿ ಆಗಿರುತ್ತೆ.
ಇನ್ನು ಅದೇ ರೀತಿ 24,000 ಲೆವೆಲ್ ಸ್ಪಾಟ್ ಲೆವೆಲ್ ಏನಾಗಿರುತ್ತೆ, ಸೇಮ್ ಸ್ಟ್ರೈಕ್ ಪ್ರೈಸ್ ಅಲ್ಲಿ ಟ್ರೇಡ್ ಆಗ್ತಾ ಇದ್ರೆ ಅದು 24,000 PE ಅಟ್ ದ ಮನಿ ಆಗಿರುತ್ತೆ. ಇನ್ನು ITM ಬಂದು 24,000 ಗಿಂತ ಮೇಲೆ ಅಂದ್ರೆ 24,100, 24,150, 24,200 ಏನಾಗಿರುತ್ತೆ, ಇದೆಲ್ಲ ಕೂಡ ಇನ್ ದ ಮನಿ ಆಗಿರುತ್ತೆ. ಸೊ ಇಲ್ಲೂ ಕೂಡ ಅಷ್ಟೇ, ನಾವು ಆಲ್ವೇಸ್ ಇನ್ ದ ಮನಿಯಲ್ಲೇ ಟ್ರೇಡ್ ಮಾಡಬೇಕಾಗತ್ತೆ. ಇಲ್ಲೂ ಕೂಡ ಲಿಕ್ವಿಡಿಟಿ ಜಾಸ್ತಿ ಅನ್ನೋದು ಇನ್ ದ ಮನಿಯಲ್ಲಿರುತ್ತೆ, ಸೇಫ್ ಟ್ರೇಡಿಂಗ್ ಅನ್ನೋದು ಇನ್ ದ ಮನಿಯಲ್ಲೇ ಮಾಡಬೇಕಾಗತ್ತೆ ಆಪ್ಷನ್ ಬೈಯರ್ ಆಗಿ. ಇನ್ನು ಆಪ್ಷನ್ ಬೈಯರ್ ಆಗಿ ಔಟ್ ಆಫ್ ದ ಮನಿಯಲ್ಲಿ ಟ್ರೇಡ್ ಮಾಡೋದು ಅಂದ್ರೆ ನಿಫ್ಟಿ 24,000 ಅಲ್ಲಿ ಇದೆ, 23,900ಗೆ ಬೀಳುತ್ತೆ, 23,800ಗೆ ಬೀಳುತ್ತೆ, 23,500ಗೆ ಬೀಳುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿ ಅದರಲ್ಲಿ ಟ್ರೇಡ್ ಮಾಡ್ತಾ ಇದ್ರೆ ನಾವು OTMs ಅಲ್ಲಿ ಟ್ರೇಡ್ ಮಾಡ್ತಾ ಇರ್ತೀವಿ ಅಂತ ಅರ್ಥ. ಸೊ OTMs ಅಲ್ಲಿ ಟ್ರೇಡ್ ಮಾಡುವುದು ಆಲ್ವೇಸ್ ರಿಸ್ಕಿ ಆಗಿರುತ್ತೆ. ಸೊ ಆಲ್ವೇಸ್ ನೀವು ಇನ್ ದ ಮನೀಸ್ ಅನ್ನ ಚೂಸ್ ಮಾಡಿ. ಅಟ್ ದ ಮನೀಸ್ ಯಾವಾಗ ಚೂಸ್ ಮಾಡಬಹುದು ಅಂತ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅಟ್ ದ ಮನೀಸು ನೀವು ಬೇಕಿದ್ರೆ ಎಕ್ಸ್ಪೈರಿ ಇನ್ನು 2-3 ದಿವಸ ಇದೆ ಅಂದಾಗ ಬೇಕಿದ್ರೆ ಟ್ರೇಡ್ ಮಾಡಿ. ಸೊ ಎಕ್ಸ್ಪೈರಿ ಡೇ ದಿವಸ ATM ಏನಿರುತ್ತೆ ಅದನ್ನ ಅವಾಯ್ಡ್ ಮಾಡಿ. ಸೊ ಇನ್ನು ಇದೆಲ್ಲವೂ ಕೂಡ ಎಷ್ಟೊಂದು ಸ್ಟ್ರೈಕ್ ಪ್ರೈಸಸ್ ಇರುತ್ತೆ, ಯಾವ ರೀತಿ ಇದನ್ನ ಅರ್ಥ ಮಾಡ್ಕೊಬೇಕು, ಎಲ್ಲಿ ಸಿಗುತ್ತೆ ಈ ಪರ್ಟಿಕ್ಯುಲರ್ ಡೇಟಾ ಅಂತ ನಾವು ನೋಡೋದಾದ್ರೆ ಜಸ್ಟ್ ನೀವು ಗೂಗಲ್ಗೆ ಹೋಗಿ NSE ಆಪ್ಷನ್ಸ್ ಚೈನ್ ಅಂತ ಸರ್ಚ್ ಮಾಡಿ. ಅಲ್ಲಿ ನಿಮಗೆ ಫಸ್ಟ್ ಅಲ್ಲಿ ಆಪ್ಷನ್ ಚೈನ್ ಓಪನ್ ಆಗುತ್ತೆ NSE ಇಂಡಿಯಾದು. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಂಪ್ಲೀಟ್ NSE ಆಪ್ಷನ್ಸ್ ಮ್ಯಾಟ್ರಿಕ್ಸ್ ಅನ್ನೋದು, ಆಪ್ಷನ್ ಚೈನ್ ಅನಾಲಿಸಿಸ್ ಅನ್ನೋದು ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡಬಹುದು ಕೆಳಗಡೆ ಬಂದ್ರೆ ಯಾವ ಕಾಂಟ್ರಾಕ್ಟ್ ಅನ್ನ ನಿಮ್ಗೆ ಬೇಕು. ಸೊ ಇಲ್ಲಿ ನಿಫ್ಟಿ ಇರ್ಬೋದು, ನಿಫ್ಟಿ ನೆಕ್ಸ್ಟ್ 50 ಇರ್ಬೋದು, ಫಿನ್ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ. ಸೊ ಸಪೋಸ್ ಇಲ್ಲಿ ನಾನು ನಿಫ್ಟಿನ ಚೂಸ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಪಕ್ಕದಲ್ಲಿ ನೀವು ಬೇಕಿದ್ರೆ ಸ್ಟಾಕ್ ಆಪ್ಷನ್ಸ್ ಅಲ್ಲಿ ಟ್ರೇಡ್ ಮಾಡ್ತಾ ಇದ್ದೀನಿ ಅಂದಾಗ ಸ್ಟಾಕ್ ಆಪ್ಷನ್ಸ್ ಅಲ್ಲಿ ಯಾವ ಕಂಪನಿಯ ಮೇಲೆ ನೀವು ಟ್ರೇಡ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ಕೂಡ ಸೆಲೆಕ್ಟ್ ಮಾಡ್ಕೋಬಹುದು. ಇನ್ನು ಈ ಕಡೆ ಬಂದ್ರೆ ನಿಮ್ಗೆ ಎಕ್ಸ್ಪೈರಿ ಡೇ ಇರುತ್ತೆ. ಸೊ ಎಕ್ಸ್ಪೈರಿ ಯಾವ್ದೆಲ್ಲ ಎಕ್ಸ್ಪೈರಿ ಇದೆ ಅನ್ನೋದನ್ನ ಇಲ್ಲಿ ಚೆಕ್ ಮಾಡಬಹುದು. ಅಟ್ ಪ್ರೆಸೆಂಟ್ 28 ನವೆಂಬರ್ ಎಕ್ಸ್ಪೈರಿ ಇದ್ರೆ ನೆಕ್ಸ್ಟ್ ಬಂದು 5th ಡಿಸೆಂಬರ್ ಎಕ್ಸ್ಪೈರಿ ಇರುತ್ತೆ, ವೀಕ್ಲಿ ಎಕ್ಸ್ಪೈರಿ ಇರುತ್ತೆ. ಸೊ ಅದೇ ರೀತಿ ಕೆಳಗಡೆ ಬಂದ್ರೆ ಕಾಲ್ ರಿಲೇಟೆಡ್ ಇನ್ಫಾರ್ಮೇಶನ್, ಪುಟ್ ರಿಲೇಟೆಡ್ ಇನ್ಫಾರ್ಮೇಶನ್ ಇರುತ್ತೆ. ಇಲ್ಲಿ ಕಾಲ್ಸ್ ರಿಲೇಟೆಡ್ ಎಲ್ಲಾ ರೀತಿಯ ಇನ್ಫಾರ್ಮೇಶನ್ ಇದ್ರೆ ಇಲ್ಲಿ ಪುಟ್ಸ್ ರಿಲೇಟೆಡ್ ಎಲ್ಲಾ ರೀತಿಯ ಇನ್ಫಾರ್ಮೇಶನ್ ಇರುತ್ತೆ. ಇಲ್ಲಿ ನೀವು ನೋಡಬಹುದು ಸ್ಟ್ರೈಕ್ ಪ್ರೈಸ್ ಬಂದು 21,600 ಇಂದ ಸ್ಟಾರ್ಟ್ ಆಗ್ತಾ ಇದ್ರೆ 21,600 ಟು ಇನ್ನು ನೀವು ಕೆಳಗಡೆ ಬರೋದಾದ್ರೆ ಇದೇ ರೀತಿಯ ಸ್ಟ್ರೈಕ್ ಪ್ರೈಸ್ 27,950 ವರೆಗೂ ಕೂಡ ಹೋಗಿದೆ. ಸೊ ಇದರಲ್ಲಿ ನಾವು ಯಾವ ರೀತಿ ಇನ್ ದ ಮನಿ, ಅಟ್ ದ ಮನಿ, ಔಟ್ ಆಫ್ ದ ಮನಿನ ಚೂಸ್ ಮಾಡಬಹುದು ಅಂತ ನಾವು ನೋಡೋದಾದ್ರೆ ಸೊ ಇಲ್ಲಿ ನೀವು ಎಕ್ಸಾಕ್ಟ್ ಆಗಿ ನೋಡ್ಬೇಕಾಗತ್ತೆ ನಿಫ್ಟಿ 50 ಎಲ್ಲಿ ಟ್ರೇಡ್ ಆಗ್ತಾ ಇದೆ ಅಂತ. ಅಟ್ ಪ್ರೆಸೆಂಟ್ ನಾವು ನೋಡೋದಾದ್ರೆ ನಿಫ್ಟಿ ಅರೌಂಡ್ 23,914 ಲೆವೆಲ್ಸ್ ಹತ್ರ ಕ್ಲೋಸ್ ಆಗಿದೆ. ಸೊ 23,900 ಅಂತ ನಾನು ಕನ್ಸಿಡರ್ ಮಾಡಿದ್ರೆ ಇಲ್ಲಿ ನೀವು ಸ್ಟ್ರೈಕ್ ಪ್ರೈಸ್ ಕೆಳಗಡೆ ಬಂದು 23,900 ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ 23,900 ಅಂತ ಏನಿದೆ ಇದು ಎಕ್ಸಾಕ್ಟ್ಲಿ ಸ್ಪಾಟ್ ಲೆವೆಲ್ ಅಂದ್ರೆ ನಿಫ್ಟಿ ಲೆವೆಲ್ ಟ್ರೇಡ್ ಆಗ್ತಾ ಇರುವಂತಹ ನಿಯರೆಸ್ಟ್ ಲೆವೆಲ್ ಆಗಿರುತ್ತೆ. ಸೊ ಆಲ್ವೇಸ್ ನಮಗೆ 23,900 ಏನಾಗಿರುತ್ತೆ ಅಂದ್ರೆ ATM ಆಗಿರುತ್ತೆ, ಅಟ್ ದ ಮನಿ ಆಗಿರುತ್ತೆ. ಸೊ ಇದನ್ನ ನಾವು ATM ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ. ಇದು ಕಾಲ್ಸ್ಗೂ ಕೂಡ ಮತ್ತೆ ಪುಟ್ಸ್ಗೂ ಕೂಡ ಎರಡಕ್ಕೂ ಕೂಡ ATM ಅನ್ನೋದು ಯಾವುದೇ ರೀತಿಯ ಚೇಂಜಸ್ ಇರೋದಿಲ್ಲ. 23,900 ಕಾಲ್ ಆಪ್ಷನ್ಗೆ ಇರ್ಲಿ ಪುಟ್ ಆಪ್ಷನ್ಗೆ ಇರ್ಲಿ ಸ್ಟ್ರೈಕ್ ಪ್ರೈಸ್ ಇರುತ್ತೆ. ಯಾಕೆಂದ್ರೆ ಇದು ಸ್ಪಾಟ್ ಲೆವೆಲ್ಗೆ ನಿಯರ್ ಆಗಿರೋದ್ರಿಂದ 23,900 ಕಾಲ್ ಆಪ್ಷನ್ ಇರ್ಬೋದು, 23,900 ಪುಟ್ ಆಪ್ಷನ್ ಇರ್ಬೋದು, ಇದು ATM ಆಗಿರುತ್ತೆ. ಸೊ ಅದೇ ರೀತಿ ನೀವು ಇದರ ಮೇಲೆ ಏನಿದೆ 23,850, 23,800 ಅಥವಾ 23,750, 23,700 ಅಂತ ಏನ್ ಕಾಣಿಸ್ತಾ ಇದೆ ಇದು ಬಂದು ಕಾಲ್ಸ್ ರಿಲೇಟೆಡ್, ಎಲ್ಲಾ ಕಾಲ್ಸ್ ರಿಲೇಟೆಡ್ ಸ್ಟ್ರೈಕ್ ಪ್ರೈಸಸ್ ಇನ್ ದ ಮನಿ ಆಗಿರುತ್ತೆ. ನೆನಪಲ್ಲಿ ಇಟ್ಕೊಳ್ಳಿ, ಇನ್ ದ ಮನಿ ಆಗಿರುತ್ತೆ. ಸೊ ಏನಿಲ್ಲಿ ಶೇಡೆಡ್ ಕಲರ್ ಅಲ್ಲಿ ನಾವು ನೋಡ್ತಾ ಇದೀವಿ ಇದೆಲ್ಲ ಕೂಡ ಇನ್ ದ ಮನಿ ಆಗಿರುತ್ತೆ. ಸೊ ಇಲ್ಲಿ ವೈಟ್ ಕಲರ್ ಅಲ್ಲಿ ಏನ್ ನೋಡ್ತಾ ಇದೀವಿ ಇಲ್ಲಿ 24,000 ಇರ್ಬೋದು, 24,050, 24,100 ಇದ್ರ ಕೆಳಗಡೆ ಬರುವಂತಹ ಎಲ್ಲಾ ಸ್ಟ್ರೈಕ್ ಪ್ರೈಸಸ್ ಕೂಡ ಕಾಲ್ಸ್ ರಿಲೇಟೆಡ್ OTMs ಆಗಿರುತ್ತೆ. ಅಂದ್ರೆ ಸ್ಪಾಟ್ ಲೆವೆಲ್ ಇಂದ ದೂರ ಹೋಗ್ತಾ ಇರುವಂತಹ ಸ್ಟ್ರೈಕ್ ಪ್ರೈಸಸ್ಗೆ ನಾವು OTMs ಅಂತ ಕರಿತೀವಿ. ಸೊ ಔಟ್ ಆಫ್ ದ ಮನಿ ಇದೆಲ್ಲವೂ ಕೂಡ ಔಟ್ ಆಫ್ ದ ಮನಿಯಲ್ಲಿ ಆಗಿರುತ್ತೆ. ಇನ್ನು ಪುಟ್ಸ್ ರಿಲೇಟೆಡ್ ಅನ್ನ ನಾವು ನೋಡೋದಾದ್ರೆ ಪುಟ್ಸ್ ರಿಲೇಟೆಡ್ ಇನ್ಫಾರ್ಮೇಶನ್ ಅನ್ನ ನಾವು ನೋಡೋದಾದ್ರೆ ಈ ಪರ್ಟಿಕ್ಯುಲರ್ ಶೇಡೆಡ್ ಕಲರ್ ಇದೆ ಇದು ಆಬ್ವಿಯಸ್ಲಿ ಪುಟ್ಸ್ಗೆ ITM ಆಗಿರುತ್ತೆ, ಅಂದ್ರೆ ಇನ್ ದ ಮನಿ ಆಗಿರುತ್ತೆ. ಲಿಕ್ವಿಡಿಟಿ ಜಾಸ್ತಿ ಇರುವಂತಹ ಚಾನ್ಸಸ್ ಇದರಲ್ಲಿ ಜಾಸ್ತಿ ಇರುತ್ತೆ. ಅದೇ ರೀತಿ ಮೇಲೆ ವೈಟ್ ಕಲರ್ ಅಲ್ಲಿ ಏನ್ ಕಾಣಿಸ್ತಾ ಇದೆ ಲೈಕ್ 23,750, 23,700, 23,800 ಎಲ್ಲವೂ ಕೂಡ ಇದು OTMs ಆಗಿರುತ್ತೆ, ಔಟ್ ಆಫ್ ದ ಮನಿ ಆಗಿರುತ್ತೆ. ಸೊ ಇದರಲ್ಲಿ ನಾವು ಟ್ರೇಡ್ ಅನ್ನ ತಗೊಳ್ಳೋದು ತುಂಬಾ ಡೇಂಜರ್ ಆಗಿರುತ್ತೆ. ಇದನ್ನ ಅವಾಯ್ಡ್ ಮಾಡಿ ITMs ಅಲ್ಲಿ ಆದಷ್ಟು ನಿಯರೆಸ್ಟ್ ATMs ಗಿಂತ ಇಲ್ಲಿ ಏನ್ 100 ಪಾಯಿಂಟ್ಸ್ ಬಫರ್ ಆಗಿ ನಾವು ಇಷ್ಟೊತ್ತು ಎಕ್ಸಾಂಪಲ್ ಮಾತಾಡ್ಕೊಂಡಿದ್ದೀರಿ ಅದ್ರ ಪ್ರಕಾರ ನೀವು ಸ್ಟ್ರೈಕ್ ಪ್ರೈಸಸ್ ಅನ್ನ ಚೂಸ್ ಮಾಡ್ಕೊಳ್ಳೋದು ಬೆಟರ್ ಆಗಿರುತ್ತೆ. ಸಪೋಸ್ ನೀವು ಮಾರ್ಕೆಟ್ ಅಪ್ ಟ್ರೆಂಡ್ ಹೋಗುತ್ತೆ ಅಂದಾಗ
ITM ಅಲ್ಲಿ ಕಾಲ್ ಆಪ್ಷನ್ ನ ಚೂಸ್ ಮಾಡಬೇಕು ಅಂದ್ರೆ E23,900 ಅಬೋವ್ ಏನಿದೆ ಇದನ್ನ ಚೂಸ್ ಮಾಡ್ಕೊಳ್ಳಿ. ಅದೇ ರೀತಿ ಇನ್ ಕೇಸು ನಾನು ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಬಿಲೋ ಸೈಡ್ ಹೋಗುತ್ತೆ, ಡೌನ್ ಟ್ರೆಂಡ್ ಹೋಗುತ್ತೆ ಅಂತ ಬಂದಾಗ ನೀವು ITMs ಪುಟ್ ಆಪ್ಷನ್ ಕಡೆ ITMs ನ ಚೂಸ್ ಮಾಡ್ಕೊಬೇಕಾಗತ್ತೆ. ಲೈಕ್ 23,950 ಇರ್ಬೋದು, 24,000 ಇರ್ಬೋದು, 24,050 ಇರ್ಬೋದು. ITMs ಆಗಿರೋದ್ರಿಂದ ನೀವು ಇದನ್ನ ಚೂಸ್ ಮಾಡ್ಕೊಳ್ಳೋದು ಬೆಟರ್ ಆಗಿರುತ್ತೆ. ನಿಯರೆಸ್ಟ್ ITM ಅನ್ನ ಚೂಸ್ ಮಾಡ್ಕೊಳ್ಳೋದು ಆಲ್ವೇಸು ಸೇಫ್ ಆಗಿರುತ್ತೆ. ಇಲ್ಲಿ ಆಸ್ಕ್ ಕ್ವಾಂಟಿಟಿ, ಬಿಡ್, ಚೇಂಜ್, ಲಾಸ್ಟ್ ಟ್ರೇಡೆಡ್ ಪ್ರೈಸು, ಇಂಪ್ಲೈಡ್ ವಾಲಿಟಿಲಿಟಿ, ವಾಲ್ಯೂಮ್ಸು, ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಮತ್ತೆ ಓಪನ್ ಇಂಟ್ರೆಸ್ಟ್ ಅಂತೆಲ್ಲ ಬರುತ್ತೆ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ವಿಡಿಯೋ ಬೇಕು ಅಂದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಬರುವಂತಹ ವಿಡಿಯೋಸ್ ಅಲ್ಲಿ ಕಂಪ್ಲೀಟ್ ಇದ್ರ ಬಗ್ಗೆ ಮಾಹಿತಿನ ಕೊಡ್ತೀನಿ. ಸೊ ಹೋಪ್ ಈ ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೊಂಡಿದೀನಿ. ಯಾವ ರೀತಿ ಸ್ಟ್ರೈಕ್ ಪ್ರೈಸ್ ಸೆಲೆಕ್ಟ್ ಮಾಡೋದು ಇವಾಗ ಕಲ್ತಿದ್ದೀರಾ ಅನ್ಕೊಂಡಿದೀನಿ. ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ. ಅದೇ ರೀತಿ ಬರುವಂತಹ ವಿಡಿಯೋಸ್ ಅಲ್ಲಿ ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು ಅನ್ನೋದು ಕೂಡ ಕಮೆಂಟ್ ಮಾಡಿ. ಇದೇ ರೀತಿ ಟ್ರೇಡಿಂಗ್ ಇನ್ಫಾರ್ಮೇಶನ್ಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರೋತ್ಸಾಹ ನೀಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ನಮಸ್ತೆ, ಜೈ ಕರ್ನಾಟಕ.